ಇನ್ನು ಡೆಂಗಿ ಮಧ್ಯೆ ಜೀವಕ್ಕೆ ಕುತ್ತು ತರುವಂತಹ ಕೆಲಸವನ್ನ ಝೀಕಾ ವೈರಸ್ ಮಾಡ್ತಾ ಇದೆ. ಆತಂಕ ಹೆಚ್ಚಾಗ್ತಾ ಇದೆ. ಝೀಕಾಗೆ ವೃದ್ಧ ಬಲಿಯಾದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಶಿವಮೊಗ್ಗದಲ್ಲಿ ಝೀಕಾ ವೈರಸ್ಗೆ ಮೊದಲ ಸಾವಾಗಿದೆ. ವೃದ್ಧರೊಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಝೀಕಾ ವೈರಸ್ಗೆ ಸಂಬಂಧಪಟ್ಟ ಹಾಗೆ ಹೆಲ್ಪ್ ಗೈಡೆನ್ಸ್ ನ ರಿಲೀಸ್ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಒಂದ್ ಕಡೆ ಡೆಂಗ್ಯೂ ಆರ್ಭಟ, ಮತ್ತೊಂದ್ ಕಡೆಗೆ ಝೀಕಾ ವೈರಸ್ ನ ಆತಂಕ. ಗೈಡ್ಲೈನ್ಸ್ ಅನ್ನ ಆರೋಗ್ಯ ಇಲಾಖೆ ರಿಲೀಸ್ ಮಾಡಿರೋದು, ಏನ್ ಹೇಳುತ್ತೆ ಗೈಡ್ಲೈನ್ಸ್? ವಿದ್ಯಾ, ಪಕ್ಕದ ರಾಜ್ಯಗಳಲ್ಲಿ ಈಗ ಝೀಕಾ ವೈರಸ್ ವ್ಯಾಪಕವಾಗಿ ಹಬ್ತಾ ಇರೋದ್ರಿಂದ, ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ರಾಜ್ಯದಲ್ಲೂ ಕೂಡ ಈಗ ಅಲರ್ಟ್ ಆಗಿರುವಂತಹ ಅವಶ್ಯಕತೆ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಶಿವಮೊಗ್ಗದಲ್ಲಿ ಒಂದು ಬಲಿ ಆಗಿರೋದ್ರಿಂದ ಅತ್ಯಂತ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಈಗ ಆಲ್ರೆಡಿ ಗೈಡ್ಲೈನ್ಸ್ ರಿಲೀಸ್ ಆಗಿತ್ತು ಬುಧವಾರ. ಅದಾದ್ಮೇಲೆ ಈಗ ರಾಜ್ಯ ಆರೋಗ್ಯ ಇಲಾಖೆಯಿಂದಲೂ ಕೂಡ ಏನೇನ್ ಮಾಡಬೇಕು, ಏನೇನ್ ಮಾಡಬಾರದು ಅನ್ನುವಂತಹ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿರುವಂತದ್ದು. ಅಂದ್ರೆ ಈ ಝೀಕಾ ವೈರಸ್ ನಿಮಗೆ ಬಂದಂತಹ ಸಂದರ್ಭದಲ್ಲಿ, ನೀವು ಸೋಂಕಿತರಾದಂತಹ ಸಂದರ್ಭದಲ್ಲಿ ನಿಮಗೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳೋದಿಲ್ಲ. ಬಹುತೇಕ ಒಂದು 80% ಜನರಿಗೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳೋದಿಲ್ಲ. ಅಂದ್ರೆ ಅಕಸ್ಮಾತ್ ಏನಾದ್ರೂ ನಿಮಗೆ ಕಾಣಿಸಿಕೊಂಡ್ರೆ ಒಂದಷ್ಟು ಲಕ್ಷಣಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಿಮಗೆ ಚರ್ಮದ ಮೇಲೆ ದದ್ದುಗಳಾಗಬಹುದು, ಅಥವಾ ಕಣ್ಣು ಕೆಂಪಾಗುವುದು, ಅಥವಾ ತಲೆನೋವು ಬರೋದು, ಅಥವಾ ಜ್ವರ ಉಂಟಾಗೋದು, ಈ ರೀತಿಯ ಒಂದಷ್ಟು ಲಕ್ಷಣಗಳು ಕಾಣಿಸಿಕೊಳ್ಬಹುದು. ಈ ತರಹದ ಲಕ್ಷಣಗಳು ನಿಮಗೆ ಕಾಣಿಸಿಕೊಂಡ್ರೆ ತಕ್ಷಣ ನೀವು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕಾಗುತ್ತೆ. ಅಂದ್ರೆ ಹೆಚ್ಚುವರಿ ಪರೀಕ್ಷೆಯನ್ನ ಮಾಡಿಸಬೇಕಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ 2 ದಿನಕ್ಕಿಂತ ಜಾಸ್ತಿ ನಿಮಗೆ ಏನಾದ್ರೂ ಜ್ವರದಿಂದ ಸಮಸ್ಯೆ ಆಗ್ತಾ ಇದ್ರೆ ನೀವು ಆಸ್ಪತ್ರೆಗೆ ಹೋಗಿ ವೈದ್ಯರ ಬಳಿ ಟೆಸ್ಟ್ ಅನ್ನ ಮಾಡಿಸಿಕೊಳ್ಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈ ಒಂದು ಝೀಕಾ ವೈರಸ್ ಹೇಗೆ ಹರಡುತ್ತಪ್ಪ ಅಂತ ಕೇಳಿದ್ರೆ, ಡೆಂಗ್ಯೂ ಬರೋದಕ್ಕೆ ಯಾವ ರೀತಿಯಾದಂತಹ ಸೊಳ್ಳೆ ಕಚ್ಚಿ ನಿಮಗೆ ಡೆಂಗ್ಯೂ ಬರುತ್ತೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಝೀಕಾ ವೈರಸ್ ಕೂಡ ಸೇಮ್ ವೇಯಲ್ಲಿ ನಿಮಗೆ ಸೋಂಕಿತರಾಗ್ತೀರಾ. ಸೊ ಹಾಗಾಗಿ ನೀವು ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ವಾತಾವರಣವನ್ನ ಸ್ವಚ್ಛವಾಗಿಡಬೇಕು. ಮನೆಯ ಒಳಾಂಗಣ ಮತ್ತೆ ಹೊರಾಂಗಣವನ್ನ ಸ್ವಚ್ಛವಾಗಿಡಬೇಕು. ಸೊಳ್ಳೆ ಪರದೆಯನ್ನ ಯೂಸ್ ಮಾಡಬೇಕು. ನೀರನ್ನ ಸ್ಟೋರ್ ಮಾಡಿ ಇಡುವಂತಹ ಪರಿಕರಗಳನ್ನ ಆಗಾಗ ಸ್ವಚ್ಛ ಮಾಡ್ತಾ ಇರಬೇಕು. ಅವುಗಳನ್ನ ಅಂದ್ರೆ ಆ ಪರಿಕರಗಳನ್ನ ಮುಚ್ಚುವಂತಹ ಕೆಲಸ ಮಾಡಬೇಕು, ತೆರೆದಿಡಬಾರದು. ಸ್ವಚ್ಛವಾಗಿರುವಂತಹ ನೀರಿನಿಂದಲೂ ಕೂಡ ಇದು ಹರಡುವಂತಹ ಸಾಧ್ಯತೆ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನ ಈಗ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.